ಈ ಕಥೆಯಿಂದ ನಮಗೆ ಸೂರ್ಯನಾರಾಯಣನು ಹೇಗೆ ಜನಿಸಿದ ಅಂತ ತಿಳಿಯುತ್ತೆ. ಸೂರ್ಯಾರಾಧನೆ ವೇದ ಕಾಲದಿಂದಲೂ ಪ್ರಚಲಿತದಲ್ಲಿದೆ. ನಮ್ಮ ಋಷಿಮುನಿಗಳು ಸೂರ್ಯ ದೇವನ ಗೌರವಾರ್ಥ ಅರ್ಘ್ಯವನ್ನು ಕೊಡುತ್ತಿದ್ದರು. ಸೂರ್ಯನ ಕುರಿತಾದ ಸೂರ್ಯ ನಮಸ್ಕಾರ ಮತ್ತು ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣ ಉತ್ತಮ ಫಲಿತಾಂಶ. ಕಶ್ಯಪ ಮಹರ್ಷಿ ದಕ್ಷ ಪ್ರಜಾಪತಿಯ 13 ಪುತ್ರಿಯರನ್ನು ಮದುವೆಯಾಗುತ್ತಾರೆ. ವಿಶ್ವದ ಈ 13 ಪುತ್ರಿಯರಲ್ಲಿ ಕದ್ರು, ವಿನೀತಾ, ದಿತಿ ಮತ್ತು ಅದಿತಿ ಪ್ರಮುಖವಾದವರು. ಅದಿತಿ ಗರ್ಭಿಣಿಯಾಗಿರುತ್ತಾಳೆ. ಆಗ ಕಶ್ಯಪ ಮಹರ್ಷಿ ಅವಳ ಬಳಿ ಬಂದು, ನಿನಗೊಬ್ಬ ಮಗನಾಗುತ್ತಾನೆ. ಆ ಮಗುವಿನಿಂದಾಗಿ ಇಡೀ ವಿಶ್ವವೇ ಪ್ರಕಾಶಿಸಲ್ಪಡುತ್ತದೆ. ಹೀಗೆ ಅದಿತಿಯ ಮಗನಾಗಿ ಜನಿಸಿರುವವನೇ ಸೂರ್ಯ. ಸೂರ್ಯನ ಕಾರಣ ಇಡೀ ಭೂಮಿಯೇ ಪ್ರಕಾಶಿಸುತ್ತಿದೆ. ಹೀಗಿರುವಾಗ ಒಂದು ದಿನ ಕಶ್ಯಪ ಮಹರ್ಷಿ ಸ್ನಾನಕ್ಕೆಂದು ನದಿಗೆ ಹೋಗಿರುತ್ತಾನೆ. ಆ ಕ್ಷಣದಲ್ಲಿ ಅದಿತಿ ಶ್ರೀಹರಿಯನ್ನು ಕುರಿತು ತೀವ್ರವಾಗಿ ಧ್ಯಾನ ಮಾಡುತ್ತಿರುತ್ತಾಳೆ. ಅದೇ ಸಂದರ್ಭದಲ್ಲಿ ಬ್ರಾಹ್ಮಣನೊಬ್ಬ ಅದಿತಿಯ ಮನೆ ಮುಂದೆ ಬಂದು ನಿಲ್ಲುತ್ತಾನೆ. ಭವತೀ ಭಿಕ್ಷಾಂದೇಹಿ, ಭವತೀ ಭಿಕ್ಷಾಂದೇಹಿ ಎಂದು ಬೇಡುತ್ತಾನೆ. ಧ್ಯಾನದಲ್ಲಿ ಮುಳುಗಿದ್ದ ಅದಿತಿ ಬ್ರಾಹ್ಮಣನ ಧ್ವನಿ ಕೇಳುವುದಿಲ್ಲ. ಅದೇ ಭವತೀ ಭಿಕ್ಷಾಂದೇಹಿ ಎಂದು ಉದ್ಗರಿಸುತ್ತಾನೆ. ಬ್ರಾಹ್ಮಣನ ಧ್ವನಿಯಿಂದ ಅದಿತಿಗೆ ಕೇಳುತ್ತದೆ. ಓ, ಯಾರೋ ಭಿಕ್ಷೆಗೆಂದು ಮನೆ ಬಾಗಿಲಿಗೆ ಬಂದಿದ್ದಾರೆ ಎಂದು ಗ್ರಹಿಸುವ ಅದಿತಿ ಮನೆ ಆಚೆ ಬರುತ್ತಾಳೆ. ಮನೆಯ ಬಾಗಿಲಲ್ಲಿ ನಿಂತು ಬ್ರಾಹ್ಮಣನಿಗೆ ಭಿಕ್ಷೆಯನ್ನು ನೀಡುತ್ತಾಳೆ. ಸ್ವಾಮಿ, ನಾನು ಧ್ಯಾನದಲ್ಲಿ ಮುಳುಗಿದ್ದೆ. ಕಾರಣ ನೀವು ಕರೆದ ಕೂಡಲೇ ಹೊರಗೆ ಬರಲಾಗಲಿಲ್ಲ. ಸ್ವಲ್ಪ ತಡವಾಯಿತು, ಕ್ಷಮಿಸಿ ಎನ್ನುತ್ತಾಳೆ. ಆದರೆ ಬ್ರಾಹ್ಮಣ ಕೋಪಗೊಳ್ಳುತ್ತಾನೆ. ಹೇ ಮಾತೆ, ನೀನು ಸುಳ್ಳು ಹೇಳುತ್ತಿದ್ದೀಯ. ಗರ್ಭಿಣಿಯಾದ ಕಾರಣ ನಿನಗೆ ಕೂಡಲೇ ಹೊರಕ್ಕೆ ಬರಲಾಗಲಿಲ್ಲ. ಯಾವ ಗರ್ಭವನ್ನು ನೋಡಿಕೊಂಡು ನೀನು ಕುಳಿತಿದ್ದೀಯೋ ಆ ಗರ್ಭ ನಿನ್ನ ಉದರದಲ್ಲಿ ಕೊನೆ ಉಸಿರು ಎಳೆಯಲಿ ಎಂದು ಶಪಿಸುತ್ತಾನೆ. ಅದಿತಿ ದಿಗ್ಭ್ರಮಳಾಗಿ ದಿಕ್ಕೇ ತೋಚದಂತೆ ನಿಂತಿರುತ್ತಾಳೆ. ಅದೇ ಹೊತ್ತಿಗೆ ಆಶ್ರಮಕ್ಕೆ ಕಶ್ಯಪ ಋಷಿಯ ಆಗಮನವಾಗುತ್ತದೆ. ಆತನು ಅದಿತಿ ನಡೆದ ವಿಚಾರವನ್ನೆಲ್ಲ ತಿಳಿಸುತ್ತಾಳೆ. ಕಶ್ಯಪ ಮಹರ್ಷಿ ತನ್ನ ಪತ್ನಿಯನ್ನು ಸಾಂತ್ವನಗೊಳಿಸುತ್ತಾನೆ. ಶ್ರೀಹರಿಯನ್ನು ಕುರಿತು ಧ್ಯಾನಿಸಲು ಆರಂಭಿಸುತ್ತಾನೆ. ಆಗ ಶ್ರೀಮನ್ನಾರಾಯಣ ಪ್ರತ್ಯಕ್ಷನಾಗಿ, ಮಗು ಹುಟ್ಟುವುದನ್ನು ಯಾರಿಂದಲೂ ತಪ್ಪಿಸಲಾಗದು, ನೀವು ಚಿಂತಿಸಬೇಡಿ ಎಂದು ಅಭಯ ನೀಡುತ್ತಾನೆ. ಹೀಗೆ ಅದಿತಿಯ ಮಗನಾಗಿ ಜನಿಸಿದ ಸೂರ್ಯದೇವ ಆದಿತ್ಯನಾಗುತ್ತಾನೆ. ಆದರೆ ಬ್ರಾಹ್ಮಣನ ಶಾಪದಂತೆ ಆತನ ಜನನ ಮೃತ ಗರ್ಭದಲ್ಲಾಗಿರುತ್ತದೆ. ಆ ಕಾರಣ ಸೂರ್ಯದೇವನನ್ನು ಮಾರ್ತಾಂಡನ್ ಮೃತಹೋ ಅಂಧನೇ ಜಯಿತೆ ಇತಿ ಮಾರ್ತಾಂಡ ಎಂತಲೂ ಕರೆಯುತ್ತಾರೆ. ಇದು ಸೂರ್ಯದೇವನು ಜನಿಸಿದ ಕಥೆಯಾಗಿದೆ. ಕೇಳಿದ್ರಲ್ವಾ ಹೇಗಿದೆ ಕತೆ? ನಿಮ್ಗೆ ಇಷ್ಟ ಆಗಿದ್ದರೆ ನಮಗೊಂದು ಶೇರ್, ಕಾಮೆಂಟ್, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಹೆಚ್ಚು ನಮ್ಮ ಪುರಾಣ ಕಥೆಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ನೀಡಿ. ಥ್ಯಾಂಕ್ ಯು.